ಮಸೀದಿ ಹತ್ರ ಯಾವುದೋ ಒಂದು ಸಣ್ಣದು ನಮಾಜ್ ನಡೀತಾ ಇದ್ದರೆ ಅಲ್ಲೋಗಿ ಪೊಲೀಸ್ನವ್ರು ಕೂತ್ಕೋಬೇಕು. ಇಲ್ಲಿ ರಾಮೋತ್ಸವ ನಡೆಯುತ್ತೆ ಅಂದರೆ ಅಲ್ಲಿ ಪೊಲೀಸ್ನವ್ರು ಹೋಗಬೇಕು. ಇಲ್ಲ ನನಗೂ ನಿಮಗೂ ಯಾವುದೋ ವೈಮನಸ್ಯ ಇರುತ್ತೆ, 4 ಹಾಕಬೇಕು ಅಂತ ಅಂದ್ಕೊಂಡಿರ್ತೀವಿ, ಆಸ್ಪದ ಸಿಕ್ಕಿರಲ್ಲ. ಫುಲ್ಲು ಕೈ ಕಾಲು ಚಾಚಿ ಅವ್ರು ಹೇಳ್ದಂಗೆ ಇನ್ಸ್ಟ್ರಕ್ಷನ್ ಶವಾಸನ ಥರ ಮಲ್ಕೊಂಡಿದ್ದಾಯಿತು. ಆಮೇಲೆ ಅದೇನೋ ಒಂದು ರೀತಿ ಆಯಿತು, ನನಗೇನೋ ಅನುಭವ ಆಯಿತು. ಆಮೇಲೆ ಎದ್ದಾಗ ನೋಡಿದ್ರೆ ಯಾರೂ ಇಲ್ಲವೇ ಇಲ್ಲ. ಸಾಯಂಕಾಲ 6:30 ಆಗಿಬಿಟ್ಟಿದೆ, ನಾನು ಹೋಗಿರೋದು 4 ಗಂಟೆಗೆ. ನಿದ್ದೆ ಚೆನ್ನಾಗಿ ಮಾಡಬೇಕು. ಯಾರೊಬ್ರು ಕಮೆಂಟ್ ಮಾಡಿದ್ದು ನೋಡಿದೆ ನಾನು, ಸರ್ ನನಗೆ ಧ್ಯಾನ ಕೂತ್ಕೊಂಡು ನಿದ್ದೆ ಬರುತ್ತೆ ಅಂತೇಳಿ. ಫಸ್ಟ್ ನಿದ್ದೆ ಮಾಡಿ, ನಿದ್ದೆ ಮುಗಿಸ್ಕೊಂಬಿಡಿ. ಆಫೀಸರ್, ಈ ಕಾರ್ಯಕ್ರಮದ ಪ್ರಾಯೋಜಕರು CA ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಕಲಿಕೆ ಇದ್ದಲ್ಲಿ ಗಳಿಕೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಡ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ. CA ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ, ಬೆಂಗಳೂರು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಆಫೀಸರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮೊಂದಿಗಿದ್ದಾರೆ ನಮ್ಮ ಪ್ರೀತಿಯ ಜೇಬರ್ ಸರ್, ಅಂದರೆ JB ರಂಗಸ್ವಾಮಿ ಸರ್. ಸರ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ಕಾರ್ಯಕ್ರಮಕ್ಕೆ. ನಾವು ಗಲಭೆಗಳ ಬಗ್ಗೆ ಮಾತಾಡ್ತಾ ಇದ್ವಿ, ಸ್ವಲ್ಪ ಜಾಸ್ತಿ ಗಲಭೆಗಳ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ಅನ್ನಿಸ್ತಾರೆ, ಆದರೆ ಅನಿವಾರ್ಯ. ಸರ್, ಈ ಕೋಮು ಗಲಭೆಗಳ ಬಗ್ಗೆ ನೀವು ಮೈಸೂರಿನ ಕೋಮು ಗಲಭೆಗಳ ಬಗ್ಗೆ ಮಾತಾಡಿದ್ರಿ. ಕೋಮು ಗಲಭೆಗಳು ಅಂದರೆ ನಾವು ಅಂದ್ಕೊಳ್ಳೋದು ಒಂದು ಕೋಮು ಮತ್ತು ಇನ್ನೊಂದು ಕೋಮಿನ ಮಧ್ಯೆ ಅಂದರೆ ಹೊಡೆದಾಟ, ಸಂಘರ್ಷ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಮೇಲ್ನೋಟಕ್ಕೆ ಅದು ಸತ್ಯ ಅನಿಸಿದ್ರು ಕೂಡ ಅದ್ರ ಹೊರತಾಗಿ ಅದ್ರ ಒಳಗಡೆನೆ ಬೇರೆ ಬೇರೆ ಸತ್ಯಗಳಿರ್ತವೆ, ಅದು ನಮಗೆ ಗೊತ್ತಾಗಲ್ಲ ಅಲ್ವಾ? ಸೊ ಕೋಮುಗಲಭೆಯ ನೇರ ಎಫೆಕ್ಟ್ ಏನು ಅಂತ ನಮ್ಗೆ ಗೊತ್ತಿದೆ, ಬಟ್ ಸೈಡ್ ಎಫೆಕ್ಟ್ಸ್ ಏನು ಸರ್ ಅದರದ್ದು? ಸೈಡ್ ಎಫೆಕ್ಟ್ಸನ್ನು ಅನುಭವಿಸೋರು ಪೊಲೀಸ್ನವರೇ ಸರ್. ಓಕೆ. ಈಗ ಏನೋ ಎರಡು ಗುಂಪುಗಳ ನಡುವೆ ಘರ್ಷಣೆ ನಡೆಯುತ್ತೆ. ಯೂಶ್ವಲಿ ಏನಾಗುತ್ತೆ, ಆ ಊರಿನ ಏನೋ ಒಂದು ಸಣ್ಣ ಪುಟ್ಟ ಜಗಳಗಳು ಅವು ಇದ್ದೇ ಇರುತ್ತೆ. ವ್ಯಾವಹಾರಿಕವಾಗಿ ಮುಸ್ಲಿಮ್ಸ್ ಆ್ಯಂಡ್ ಹಿಂದೂಸ್ ಅಂತ ಇಟ್ಕೊಂಡ್ರೆ ಅವರಲ್ಲಿ ನಡುವೆ ವ್ಯಾವಹಾರಿಕವಾಗಿ ಏನೇನೋ ಇರುತ್ತೆ, ಆದರೆ ಅವೆಲ್ಲ ಜಗಳ ಆಗೋಕ್ಕಾಗಲ್ಲ, ಅಲ್ಲಲ್ಲಿಗೆ ನಿಂತೋಗಿರುತ್ತೆ. ಬಟ್ ಅಸಮಾಧಾನ ಹಾಗೇ ಬೆಂಕಿಯಾಗಿ ಆಡ್ತಾ ಇರುತ್ತೆ, ಹೊಗೆ ಆಡ್ತಾ ಇರುತ್ತೆ. ಒಂದು ಇನ್ಸಿಡೆಂಟ್ ನಡಿಬೇಕು, ಯಾರೋ ಒಬ್ಬ ಹಿಂದೂ ಹುಡುಗಿಗೆ ಇನ್ನೊಂದು ಜಾತಿಯವನು ಮುಟ್ಟದ ಅಂತನೋ, ಅವ್ರ ಜಾತಿಯವ್ರಿಗೆ ಮತ್ತೊಬ್ಬರೇನೋ ಮಾಡಿದ್ರು ಅಂತೇಳಿ ಒಟ್ಟಿನಲ್ಲಿ ತಮ್ಮ ಧರ್ಮಕ್ಕೆ ಅವಮಾನ ಆಗೋಂಥದ್ದು ಎಂಥದೋ ಒಂದು ಘಟನೆ, ಒಂದು ಸಣ್ಣ ಕಿಡಿ ಸಾಕು, ಈ ಹಳೆ ಅಕೌಂಟ್ ಎಲ್ಲ ಒಟ್ಟಿಗೆ ಓಪನ್ ಆಗಿಬಿಡುತ್ತೆ. ಜಗಳಗಳು ಶುರುವಾಗ್ಬಿಡುತ್ತೆ, ಗಲಾಟೆಗಳು ಶುರುವಾಗುತ್ತೆ. ಕೆಲವು ಬಾರಿ ಈ ಮೊಹಮ್ಮದ್ ಇಡಿಯಟ್ ಅಂತ ಹೇಳಿ ಇದರಲ್ಲಿ ಡೆಕ್ಕನ್ ಹೆರಾಲ್ಡಲ್ಲಿ ಒಂದು ಕಥೆ ಪ್ರಕಟ ಆಗಿತ್ತು. ಅದು ಅವಾರ್ಡ್ ಬಂದಂಥ ಒಂದು ಕಥೆ ಆಗಿರುತ್ತೆ. ಹಾಕಿದ್ರು ಅಂತ ಹೇಳಿ ಅವತ್ತೇ ಕೋಮು ಗಲಭೆ ಆಗಿ 8 ಜನ ಸತ್ತೋಗ್ಬಿಡ್ತಾರೆ ಗೋಲಿಬಾರಾಗಿ. ಹಾಗೆ ಒಂಥರ ಭುಗಿಲೆದ್ದು ಬಿಡುತ್ತೆ. ಇದು ರೀಸನ್ ಏನು ಎಂತ ಅನ್ನೋದು ಅಲ್ವೇ ಅಲ್ಲ. ಅದು ನಮ್ಮ ಜಾತಿಗೆ ಅಂದರೆ ಆಯಿತು, ನಮ್ಮ ಜಾತಿನೇ ಶ್ರೇಷ್ಠ ಅನ್ನೋನು ಅವ್ರ ಜಾತಿಯ ಯಾವ ಧಾರ್ಮಿಕ ಇದನ್ನು ಪರಿಪಾಲನೆ ಮಾಡ್ತಾನೆ ಇರೋಲ್ಲ. ಏನು ಸರ್, ಸುಮ್ಮನೆ ಹೇಳ್ಕೊಳಕ್ಕಷ್ಟೇ. ಅವನಿಗೆ ಕಣ್ಣಗೊಂದು ಪಿಳ್ಳೆನವ ಅಂಥೇಳಿ ನಮ್ಮ ಜಾತಿ ಅಂತೇಳಿ ಎದ್ದಿರ್ತಾರೆ. ಹೋಗಲಿ, ಅವರ ಜಾತಿಯ ಯಾವ ಉತ್ತಮವಾದಂಥ ಕೆಲಸಗಳನ್ನ ಮಾಡಬೇಕೋ ಆ ಕರ್ತವ್ಯಗಳಿರುತ್ತಲ್ಲ, ಮಾಡೋರು ಯಾರೂ ಇರೋಲ್ಲ. ಇವರೇ ಪೋಲಿ ಪಕಾಳೆಗಳ ಗುಂಪಾಗ್ಬಿಡುತ್ತೆ. ನಾನು ನೋಡಿದ್ರಲ್ಲಿ ಇನ್ನೊಂದೇನು ಅಂತಂದರೆ, ಈಗ ಕೋಮು ಗಲಭೆ ಆಗುತ್ತೆ. ಬಾಬ್ರಿ ಮಸೀದಿ ಗಲಾಟೆ ಆದಮೇಲೆ ಸರ್, ಆವಾಗ ಬೇರೆ ಬೇರೆ ಥರದ್ದು ಎಲ್ಲ ನಡೆದ್ಬಿಟ್ಟು ಯಾರ್ದೋ ಮನೆಗಳಿಗೆ ಬೆಂಕಿ ಹಾಕ್ಬಿಡೋದು. ಅದು ನೋಡಿದ್ರೆ ಮನೆಗೆ ಬೆಂಕಿ ಹಾಕಿರೋದೇನು ಅಂತಂದರೆ ಆ ಮನೆಗೊಂದು ಡಿಸ್ಪ್ಯೂಟ್ ಇರುತ್ತೆ. ಓಕೆ. ಅವರು ಮನೆ ಬಿಟ್ಟೇ ಇರೋದಿಲ್ಲ, ಬಾಡಿಗೆ ಕೊಟ್ಟಿರೋದಿಲ್ಲ, ಆ ಓನರ್ ಜೊತೆ ಏನೋ ಜಗಳ ಮಾಡ್ಕೊಂಡಿರ್ತಾರೆ. ಈ ನೆಪದಲ್ಲಿ ಹಾಕಿದೆ ಅತ್ಲಾಗಿ ಬೆಂಕಿ ಹಾಕಿ ಆ ಗೋಡೆ ಎಲ್ಲ ಹೊಡೆದಾಕಿ ಬಾಗಿಲುಗಳನ್ನ ಕಿತ್ತಾಕಿ ಈಗ ರಂಪ ಮಾಡಾಕ್ಬಿಡ್ತಾರೆ. ಈಗ ನಿಮಗೆ ಅವನಿಗೆ ಮೂಗು ಹಿಡ್ಕೊಂಡ್ರೆ ಬಾಯಿ ಬಿಡ್ತಾನೆ ಅಂದಂಗೆ ಆಗಲ್ಲ ಅಂದಾಗ ಇಲ್ಲಿ ಈ ಥರ ಮಾಡಿಬಿಟ್ರೆ, ಡ್ಯಾಮೇಜ್ ಮಾಡಿದ್ರೆ ಅದು ಅಕೌಂಟ್ ಯಾರಿಗೋಗುತ್ತೆ? ಕೋಮು ಗಲಭೆಗೆ ಹೋಗುತ್ತೆ. ಇವನಿಗೆ ಮನೆ ಬಿಡಿಸ್ಕೊತಾನೆ. ಇಲ್ಲ, ನನಗೂ ನಿಮಗೂ ಯಾವುದೋ ವೈಮನಸ್ಯ ಇರುತ್ತೆ, 4 ಹಾಕಬೇಕು ಅಂತ ಅಂದ್ಕೊಂಡಿರ್ತೀವಿ, ಆಸ್ಪದ ಸಿಕ್ಕಿರಲ್ಲ. ಇದು ಗಲಾಟೆ ನಡೆದ್ಬಿಡುತ್ತಲ್ಲ, ನೀವೆಲ್ಲಿ ಓಡಾಡ್ತೀರಾ ಏನು ಅಂತ ನನಗೆ ಗೊತ್ತಿರುತ್ತೆ. ನಾನು ನೀವು ಒಂದೇ ಜಾತಿ, ಗೊತ್ತು ನನಗೆ, ಜಾತಿ ಮಧ್ಯನೂ ಆಗುತ್ತೆ. ಒಂದೇ ಅಲ್ಲ, ಕೋಮು ಗಲಭೆ ನಡೀತಾ ಇರೋದು 2 ಕೋಮುಗಳ ನಡುವೆ. ಬಟ್ ನಾನು ನೀವು ಏನೋ ವೈಯಕ್ತಿಕವಾಗಿ ಜಗಳ ಆಡ್ಕೊಂಡಿರ್ತೀವಿ. ನಾವಿಬ್ಬರು ಒಂದೇ ಜಾತಿಯವರು, ಒಂದೇ ಕಸುಬ್ರವರು. ನಾನೇನು ಮಾಡ್ತೀನಿ, ನಿಮಗೆ ಜನ ಕಟ್ಬಿಟ್ಟು ಯಾರು ಹೋಗಿ ಓಡಾಡೋ ರಸ್ತೆ ಗೊತ್ತಿರುತ್ತಲ್ಲ, ತೆಗೆದು 4 ಹಾಕಿಸ್ಬಿಡೋದು. ಅದು ಕೋಮು ಗಲಭೆ ಲೆಕ್ಕಕ್ಕೆ ಬರುತ್ತೆ. ಅದು ಎದುರು ಜಾತಿಯವರೇ ಮಾಡಿದ್ದಾರೆ ಅಂತ ಅವರು ಇಂಪ್ರೆಷನ್ ಆ ರೀತಿ ಬರುತ್ತೆ. ಯಾಕೆಂದರೆ ಆ ಸಿಚುವೇಶನ್ ಆಗಿದೆ. ಇದ್ರದ್ದು ಬೇರೆ ಟೈಮಲ್ಲಿ ಆದರೆ ಏನು ಮಾಡ್ತಾರೆ, ಈ ಇದನ್ನೆಲ್ಲ ಮಾರಿಸಿ ಮಠ ಹಾಕಿದ್ದಾರೆ, ಮಂತ್ರ ಹಾಕಿದ್ದಾರೆ ಅಂತೇಳಿ ಮನೆ ಮುಂದೆ ನಿಂಬೆಹಣ್ಣಿಗೆಲ್ಲ ಕೆಂಪು ಕುಂಕುಮ ಹಾಕಿ ಎಸ್ಬಿಡೋದು. ಇವರು ಅಷ್ಟಕ್ಕೆ ಹೆದರ್ಕೊಂಡು ಮನೆ ಬಿಡೋರು ಇದ್ದಾರೆ, ಇಲ್ಲ ಬಂಡತನದಿಂದ ಉಳಿಯೋರು ಇದ್ದಾರೆ.
ಇವೆಲ್ಲ ಇರುತ್ತೆ. ಬಿಡ್ಸೋಕ್ಕಾಗದೇ ಇರೋರೆಲ್ಲ ಈ ಟೈಮಲ್ಲಿ ಇಂಥ ಪರ್ಸನಲ್ ವೈಮನಸ್ಸುಗಳನ್ನು ತೀರಿಸ್ಕೊಳ್ತಾರೆ. ಓಕೆ ಅವಾಗ ಏನಾಗ್ಬಿಡುತ್ತೆ, ನಾವು ಹಗಲು ರಾತ್ರಿ ಕಾಯಬೇಕಾದ ಪರಿಸ್ಥಿತಿ. ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಕೋಮು ವೈಮನಸ್ಸು ಯಾರದು, ವೈಯಕ್ತಿಕ ವೈಮನಸ್ಸುಗಳ ಇದು ನಡೀತಾ ಇರುತ್ತೆ. ಓಕೆ ಈಗ ಒಂದು ಸರಿ ಕೋಮು ಗಲಭೆ ಇಲ್ಲಿ ಆಗಿದೆ ಅಂತಂದರೆ ಮಿನಿಮಮ್ 3 ತಿಂಗಳು ಅಥವಾ 4 ತಿಂಗಳು. ಬಾಬ್ರಿ ಮಸೀದಿ ಗಲಾಟೆ ಆದಮೇಲೆ ಈ ಥರದ್ದು ವೈಯಕ್ತಿಕ ತುಂಬ ನಡೆದುಬಿಡ್ತು. ಆಮೇಲೆ ಸಿನಿಮಾಗಳನ್ನೆಲ್ಲ ನಿಲ್ಲಿಸೇ ಬಿಟ್ಟು. ಮೈಸೂರಿನಲ್ಲಿ ಇತ್ತೀಚೆಗೆ ಸೆಕೆಂಡ್ ಶೋಗಳು ಬಂದಿದ್ದಾವೆ. 10 ಗಂಟೆ ಶೋ ಇಲ್ಲವೇ ಇಲ್ಲ. ರಾತ್ರಿ 9 ಗಂಟೆಗೆ ಕ್ಲೋಸ್ ಆಗಿಬಿಡ್ಬೇಕು ಎಲ್ಲ ಸಿನಿಮಾಗಳು. ನೀವು 4 ಶೋ ಮಾಡ್ತೀವಿ ಅಂದರೆ ಬೆಳಗ್ಗೆ 9 ಗಂಟೆಯಿಂದಲೇ ಶುರು ಮಾಡ್ಕೊಳ್ಳಿ. ಆದರೆ ರಾತ್ರಿ 9 ಗಂಟೆ ಮೇಲೆ ಯಾವುದೇ ಸಿನಿಮಾ ಶೋ ನಡೆಯೋಂಗಿಲ್ಲ. 10 ಗಂಟೆ ಮೇಲೆ ಯಾವುದೇ ಬೀದಿ ಅಂಗಡಿಗಳು ಇರ್ತಕ್ಕದ್ದಲ್ಲ, ನೈಟ್ ಹೋಟೆಲ್ಗಳು ಇರ್ತಕ್ಕದ್ದಲ್ಲ. ಏನಾಗೆಲ್ಲ ಪೇಪರ್ನಲ್ಲೆಲ್ಲ ಕೆಲವರೆಲ್ಲ ಟೀಕೆ ಮಾಡ್ತಾನೆ ಇದ್ರು, ಅವ್ರಿಗೆ ಇದು ಗೊತ್ತೇ ಇಲ್ಲ ಏನಕ್ಕೋಸ್ಕರ ನಿರ್ಬಂಧ ವಿಧಿಸಿದ್ದಾರೆ ಅಂತೇಳಿ. ಅಲ್ಲಿ ಒಂದು ಜನನ ಸೇರೋದಕ್ಕೆ ಬಿಟ್ಟರೆ ಅಲ್ಲೊಂದು ಗಲಾಟೆ ಆಗುತ್ತೆ. ನಮಗೆ ಹೇಳಬೇಕು ಅಂತಂದರೆ ಮೈಸೂರಿನ ಪೊಲೀಸ್ನವರು ಬಾಬ್ರಿ ಮಸೀದಿ ಗಲಾಟೆ ಆಯ್ತಲ್ಲ 1992 ಡಿಸೆಂಬರ್ 6, ಅಲ್ಲಿಂದ ಸುಮಾರು 8-10 ತಿಂಗಳು ಪ್ರತಿದಿನ ನೈಟ್ ರೌಂಡ್ಸ್ ಮಾಡಿದ್ದೀವಿ. ಆಮೇಲೆ ನಾವು ರೆಗ್ಯುಲರ್ ಡ್ಯೂಟಿ ಮಾಡಿದ್ರು ರಾತ್ರಿ 2 ಗಂಟೆ ತನಕ ಆಲ್ ಆಫೀಸರ್ ಶುಡ್ ಬಿ ಆನ್ ಡ್ಯೂಟಿ. ಆಮೇಲೆ ನಾವು ಮನೆಗೆ ಹೋಗ್ತಾ ಇದ್ದು ಬೆಳಗ್ಗೆ 8 ಗಂಟೆಗೆ ವಾಪಸ್ ಬರಬೇಕು. ಇದೊಂಥರ ನಿತ್ಯ ಕಾಯಕ ಆಗೋಗ್ಬಿಟ್ಟಿತ್ತು. ಆಮೇಲೆ ಯಾವುದಕ್ಕೆ ಏನು ಇದಾಗುತ್ತೆ ಅಂತ ನಮ್ಗೆ ಹೇಳೋಂಗಿಲ್ಲ. ಮಸೀದಿ ಹತ್ರ ಯಾವುದೋ ಒಂದು ಸಣ್ಣದು ನಮಾಜ್ ನಡೀತಾ ಇದ್ದರೆ ಅಲ್ಲೋಗಿ ಪೊಲೀಸ್ನವ್ರು ಕೂತ್ಕೋಬೇಕು. ಇಲ್ಲಿ ರಾಮೋತ್ಸವ ನಡೆಯುತ್ತೆ ಅಂದರೆ ಅಲ್ಲಿ ಪೊಲೀಸ್ನವ್ರು ಹೋಗ್ಬೇಕು. ಯಾವುದಕ್ಕೂ ಇಲ್ಲವೇ ಇಲ್ಲ. ಅಲ್ಲಿ 15 ಜನ ಇರ್ತಿರಲಿಲ್ಲ ಒಂದು ಮೆರವಣಿಗೆಯಲ್ಲಿ, 10 ಜನ ಪೊಲೀಸ್ನವ್ರು ಹೋಗುವ. ಎಲ್ಲ ಜನ ನಗಾಡೋರು ಅಲ್ಲಿರೋರು. ಇಷ್ಟು ಜನಕ್ಕೆ ಯಾಕೆ ಇಷ್ಟೊಂದು ಜನ ಪೊಲೀಸ್ನವರು ಅಂತೇಳಿ ಅವ್ರಿಗೆ ಅದರ ಒಳಗಿನ ಇದು ಗೊತ್ತಿಲ್ಲ. ಅವಕಾಶ ಸಿಕ್ಬಿಟ್ರೆ ಏನು ಬೇಕಾದ್ರೂ ಮಾಡಿಬಿಡ್ತಾರೆ. ನಾನು ಹಿಂದೆ ಹೇಳಿದೆ ವೀರನಗೆರೆ ಅಂತ ಹೇಳಿ ಸುಮ್ಮನೆ ಒಂದು ಗಲ್ಲಿ ರಸ್ತೆ ಇದೆ, ಕನೆಕ್ಟಿಂಗ್ ರೋಡ್, ಅದು ಅಶೋಕ ರೋಡ್ಗೂ ಆ ಕಡೆ ಅಶೋಕ್ಪುರಂಗೂ. ಒಂದೇ ನೈಟಲ್ಲಿ ಸರ್ ಕರೆಂಟ್ ಹೋಯಿತು, ವಿತಿನ್ ಒಂದೊಂದೂವರೆ ಗಂಟೆ ಒಳಗಡೆ 32 ಇರಿತದ ಕೇಸ್ಗಳು ಬಂದ್ಬಿಡ್ತು. ಇನ್ಯಾವ ಮಟ್ಟದಲ್ಲಿ ಹೋಗಿ ಎಲ್ಲ ಚಾಕು ಹಾಕಿ ಇರಿದಿದ್ದಾರೆ. ಒಬ್ಬನೇ ವ್ಯಕ್ತಿ ಒಬ್ಬನೇ ಇಲ್ಲ, ಎಲ್ಲ ಒಂದು 10-15 ಜನ ಸೇರ್ಕೊಂಡು ಸಿಗ್ದವ್ರಿಗೆಲ್ಲ ಇರಿದು ಬಿಟ್ಟಿದ್ರು. ಅದಂತೂ ನಾವು ಮರೆಯೋಕ್ಕಾಗದೇ ಇರೋಂಥದ್ದು. ಅದು ಸಮ್ವೇರ್ 89 ಇದೇ ರಾಮ ಜನ್ಮಭೂಮಿದು ಇಟ್ಟಿಗೆ ಮೆರವಣಿಗೆ ನಡೀತಾ ಇತ್ತು. ಆ ಟೈಮಲ್ಲಿ ಆದಂಥ ಒಂದು ಘಟನೆ ಇದು. ಹೀಗೆ ಆಗುತ್ತೆ. ಯಾರ್ಯಾರು ಯಾವ್ಯಾವ ಗುಂಪುಗಳು ಉದ್ರಿಕ್ತರಾಗ್ತಾರೆ, ಅವರ ಪರ್ಸನಲ್ ವೈಮನಸ್ಯಗಳು, ಆಮೇಲೆ ಅವ್ರ ಒಳಗಡೆನೇ ಸಾಕ್ಕೊಂಡಿರೋಂಥ ಅನೇಕ ದ್ವೇಷಾಸೂಯೆಗಳು, ಇವೆಲ್ಲ ಈ ಟೈಮಲ್ಲಿ ಬಂದ್ಬಿಡ್ತವೆ. ಹಾಗಾಗಿ ಪೊಲೀಸ್ನವರು ಕಾಯಲೇಬೇಕು. ಗಲಾಟೆ ನಡೆಯುತ್ತೋ ಬಿಡುತ್ತೋ ನಾವು ಅಲ್ಲಿ ಇರಲೇಬೇಕು. ಇದು ನಿಮ್ಮ ಹೆಲ್ತ್ ಮೇಲೆ ಕೂಡ ಸರ್ ಹೆಲ್ತ್ ಮೇಲೆ ಎಷ್ಟು ದುಷ್ಪರಿಣಾಮ ಬೀರ್ತು ಅಂದರೆ ಒಂದು ರೀತಿ ಬಾಡಿಯೆಲ್ಲ ನಿಸ್ಸತ್ವ ಆದಂಗೆ ಆಗ್ಬಿಟ್ಟಿತ್ತು. ಆಗಲೇ ಒಂದು 8 ತಿಂಗಳಾಗಿತ್ತು. ಆಮೇಲೆ ಯಾರೋ ಹೇಳಿದ್ರು ಸರಿಯಾಗಿ ನಿದ್ದೆ ಬರ್ತಿರಲಿಲ್ಲ. ನಿದ್ದೆ ಬರಬೇಕು ಅಂತಂದರೆ ಸ್ವಲ್ಪ ಬೆಳಗ್ಗೆ ಎಲ್ಲ ಎಕ್ಸಸೈಸ್ ಮಾಡಿ ಸುಸ್ತಾಗಿದ್ರು ಒಂಥರ ಡಿಸ್ಟರ್ಬ್ಡ್ ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊಂಡ್ರೆ ಅದೇ ಅಡಿಕ್ಟ್ ಆಗಿಬಿಡ್ತೀನಿ ಅಂತ ಅದು ಬೇರೆ ಹೆದರಿಕೆ. ಮತ್ತು ಏನು ಮಾಡೋದು ಅಂತ ಆವಾಗ ಓಶೋ ಧ್ಯಾನ ಕೇಂದ್ರ ಅಂತ ಮೈಸೂರಲ್ಲಿದೆ. ಓಶೋ ಧ್ಯಾನ ಕೇಂದ್ರ. ಎಲ್ಲಿ ಸರ್ ಅದು? ಅದು ದೇವರಾಜ ಅರಸ್ ರೋಡಲ್ಲಿ ಒಬ್ಬರು ಮಾಡಿದರು, ಮಿಸ್ಟರ್ ಉದಯ್ ಅಂತ ಹೇಳಿ. ಅವರು ಅದರ ಭಕ್ತರವರು ಮಾಡಿದರು. ಚೆನ್ನಾಗಿ ಇದೆಲ್ಲ ಅಲ್ಲಿ ಹೋಗಿ ನೀವು ಧ್ಯಾನ ಅಂತ ಮಾಡಿ, ಸುಮಾರು ಮೆಡಿಟೇಷನ್ಸ್ ಇದೆ ಓಶೋ ಇದರಲ್ಲಿ, ರಜನೀಶ್ ಇದು ಮಾಡಿರೋಂಥದ್ದು ಅಂತ ಹೇಳಿ. ಅದಕ್ಕೆ ಯಾವುದು ನಿಮಗೆ ಯಾವ ಥರದ್ದು ಸೂಟ್ ಆಗುತ್ತೋ ಅದನ್ನು ಧ್ಯಾನ ಹೇಳ್ಕೊಡ್ತಾರೆ. ನಾನು ಹೋದೆ, ಅಲ್ಲೊಬ್ಬರು ರಾಮ್ ಅಂತ ಯಾರೊಬ್ರು ಇದ್ದರು. ಅವ್ರಿಗೆ ಹೋಗಿ ಈ ಥರ ಇದೆ, ನನಗೆ ಡಿಸ್ಟರ್ಬ್ಡ್ ಸ್ಲೀಪು ಈ ಥರ ಎಲ್ಲ ಆಗುತ್ತೆ, ಫಿಸಿಕಲಿ ಎಷ್ಟೇ ಸ್ಟ್ರೈನ್ ಮಾಡಿಕೊಂಡ್ರೂ ನಿದ್ದೆ ಸರಿಯಾಗಿ ಬರಲ್ಲ ಅಂತ. ಪರವಾಗಿಲ್ಲ ಸರ್, ನೀವು ಧ್ಯಾನ ಮಾಡಿ ಅಂತ ಹೇಳಿ 4 ಗಂಟೆಗೆ ಒಂದು ಬ್ಯಾಚ್ ಬರುತ್ತೆ, ಹಾಗೆ ನೀವು ಸೇರ್ಕೊಳ್ಳಿ ಸಾಯಂಕಾಲ ಅಂತ ಅಂದರು. ಸರಿ, ಅವತ್ತು ಸಾಯಂಕಾಲ 4 ಗಂಟೆಗೆ ಹೋದೆ. ಎಲ್ಲ ಬಂದಿದ್ರು ಒಂದು 10-12 ಜನ. ಆಮೇಲೆ ಏನೇನೋ ಹೇಳ್ಕೊಟ್ರು, ಉಸಿರಾಟದ ಇದು ಏನು ಅಂತಂದರೆ, ನೀವು ಉಸಿರಾಟದ ನಿಯಂತ್ರಿಸ್ಕೊಂಡು ಹೀಗೆಲ್ಲ ಮಾಡ್ತಾ ಇದ್ದಾಗ ನಿಮ್ಮ ಮನಸ್ಸು ಒಂದೇ ಕಡೆ ಇದಾಗ್ಬಿಟ್ಟು ಒಂದು ರೀತಿ ನೀವು ಸುಷುಪ್ತಾವಸ್ಥೆಗೆ ಹೋಗ್ತೀರಾ, ಟ್ರಾನ್ಸ್. ಅದು ನಿದ್ದೆನೋ ಅಥವಾ ಎಚ್ಚರನೋ ಅಲ್ಲದೇ ಇರೋಂಥ ಸ್ಥಿತಿ. ಆವಾಗ ನಿಮ್ಮ ಬಾಡಿ ರಿಲ್ಯಾಕ್ಸ್ ಆಗುತ್ತೆ. ಇದು ಒಂದು ಧ್ಯಾನ ಅಂತ ಹೇಳಿಕೊಟ್ರು. ನಾನು ಎಲ್ಲ ಮಾಡಿದೆ, ಉಸಿರಾಟ ಎಲ್ಲ ಮುಗೀತು. ಹಾಗೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಡಿ ಅಂತ ಅಂದರು. ಹಾಗೇ ಮಲ್ಕೊಂಡೆ. ಅಂದರೆ ಫುಲ್ಲು ಕೈ ಕಾಲು ಚಾಚಿ ಅವ್ರು ಹೇಳ್ದಂಗೆ ಶವಾಸನ ಥರ ಮಲ್ಕೊಂಡಿದ್ದಾಯಿತು.
ಆಮೇಲೆ ಅದೇನೋ ಒಂದು ರೀತಿ ಆಯಿತು, ನನಗೇನೋ ಅನುಭವ ಆಯಿತು. ಆಮೇಲೆ ಎದ್ದಾಗ ನೋಡಿದ್ರೆ ಯಾರೂ ಇಲ್ಲವೇ ಇಲ್ಲ. ಸಾಯಂಕಾಲ 6:30 ಆಗಿಬಿಟ್ಟಿದೆ, ನಾನು ಹೋಗಿರೋದು 4 ಗಂಟೆಗೆ. ಒಂಥರ ಮಾಡಿದ್ದು. ಆಮೇಲೆ ಅವ್ರು ಹೇಳಿದ್ರು, ಸರ್ ನಿಮಗೆ ಬೇಕಾಗಿರೋದು ಧ್ಯಾನ ಅಲ್ಲ, ನಿದ್ದೆ, ಹೋಗಿ ನಿದ್ದೆ ಮಾಡಿ ಅಂತ. ಅವತ್ತೇ ಲಾಸ್ಟು, ಮತ್ತೆ ಹೋಗಲಿಲ್ಲ ನಾನು. ಓಕೆ. ಇದು ಅಷ್ಟು ದಾರುಣವಾದಂತಹ ಒಂದು ಪರಿಣಾಮ ಬೀರುತ್ತೆ ಸರ್. ಸರ್ ಈ ಧ್ಯಾನ ಮಾಡೋದು ನಿಮಗೆ ಅಂದರೆ ಆಫ್ ಲೈಟ್ ನಿಮಗೆ ಇದೆಯಾ ಸರ್? ಆಮೇಲೆ ನೀವು ಇಲ್ಲ ಸರ್, ಆಮೇಲೆ ರೂಢಿಸ್ಕೊಳಕ್ಕೆ ಆಗಲೇ ಇಲ್ಲ. ಅದೇನೋ ಒಂದು ರೀತಿ ರಿಟೈರ್ಡ್ ಆದಮೇಲೆ ಆದಮೇಲೂ ಮಾಡ್ತಾ ಇಲ್ಲ ನಾನು. ಮಾಡಬೇಕು ಅಂತ ಅಂದ್ಕೊಂಡೆ ವರ್ಷಗಳು ಬಂದ್ಬಿಟ್ಟು ಅತ್ಲಾಗೆ. ನಾನು ಸರ್ 3 ಪ್ರಾಣಾಯಾಮಗಳು ಮಾಡ್ತೀನಿ ಪ್ರತಿದಿನ. ಧ್ಯಾನ ಪ್ರಾಣಾಯಾಮ 2 ಕಾಂಬಿನೇಷನ್, ಅದು ನಾದಯೋಗ, ನಾಡಿ ಶುದ್ಧಿ ಮತ್ತು ಶಾಂಭವಿ ಮುದ್ರಾ ಅಂತ. ಅದೇ ಅಗೇನ್ ನಮಗೂ ಮಾಡೋಕ್ಕಾಗಲ್ಲ. ಎಷ್ಟೋ ಸಲ ಬೇಗ ಹೊರಡಬೇಕು ಅಂದಾಗ ಅದಕ್ಕೊಂದು 20 ನಿಮಿಷ ಅರ್ಧ ಗಂಟೆ ಕೊಡಬೇಕಾಗತ್ತೆ. ಆ ಒಂದು ಮನಸ್ಥಿತಿ ಇರೋದೇ ಇಲ್ಲ. ಹೀಗಾಗಿ ನಾವು ಹೊರಟು ಬಂದುಬಿಡ್ತೀವಿ. ಬಟ್ ಮಾಡಿದರೆ ಮಾತ್ರ ನಿಮಗೆ ನಿಮ್ಮ ಹೆಲ್ತಲ್ಲಿ ತುಂಬ ಇಂಪ್ರೂವ್ಮೆಂಟ್ ಕಾಣುತ್ತೆ ಸರ್. ಮತ್ತು ರಿಲ್ಯಾಕ್ಸ್ಡ್ ಮೈಂಡ್ ಮತ್ತು ನಿಮ್ಮ ಓವರ್ ಆಲ್ ಜನರಲ್ ಒಳಗಡೆ ಒಂದು ಕಾನ್ಸ್ಟಿಟ್ಯೂಷನ್ ಇರುತ್ತಲ್ಲ, ಅದು ಸ್ಟ್ರೆಂಗ್ತನ್ ಆಗಿಬಿಡುತ್ತೆ. ನೀವೇನು ಅಂದರೆ ಜಾಸ್ತಿ ಏನೂ ಮಾಡಬೇಕಾಗಿಲ್ಲ. ಸೊ ದಟ್ ಈಸ್ ಟ್ರೂ, ದಟ್ ಐ ಹ್ಯಾವ್ ಅಬ್ಸರ್ವ್ಡ್. ಸೊ ಇದು ನಮ್ಮ ಸರ್ ಅವರ ಧ್ಯಾನ ಸ್ಥಿತಿ. ಧ್ಯಾನ ಮಾಡಿ ಅಂದರೆ ಇವರು ಸಮಾಧಿ ಸ್ಥಿತಿಗೆ ಹೋಗ್ಬಿಟ್ಟು. ಹೌದೌದು, ಸಮಾಧಿ ಸ್ಥಿತಿಗೆ ಹೋಗಿದ್ದು. ಅದು ಎಬ್ಸೋ ತನಕ ಹೇಳದಿರುವಂಥ ಸಮಾಧಿ ಸ್ಥಿತಿ. ಸೊ ಹಾಗೆ ನಿದ್ದೆ ಚೆನ್ನಾಗಿ ಮಾಡಬೇಕು. ಯಾರೊಬ್ರು ಕಮೆಂಟ್ ಮಾಡಿದ್ದು ನೋಡಿದೆ ನಾನು, ಸರ್ ನನಗೆ ಧ್ಯಾನ ಕೂತ್ಕೊಂಡು ನಿದ್ದೆ ಬರುತ್ತೆ ಅಂತೇಳಿ. ಫಸ್ಟ್ ನಿದ್ದೆ ಮಾಡಿ, ನಿದ್ದೆ ಮುಗಿಸ್ಕೊಂಬಿಡಿ. ಫ್ರೆಶ್ ಆಗಿ ಎದ್ದ ಮೇಲೆ ನೀವು ಧ್ಯಾನ ಮಾಡಿ. ಅರ್ಧ ನಿದ್ದೆ ಇಟ್ಕೊಂಡು ಬೆಳಗ್ಗೆ ತುಂಬ ಬೇಗ ಎದ್ದು ಆಮೇಲೆ ನಿದ್ದೆ ಕಂಪ್ಲೀಟ್ ಆಗದೆ ಇದ್ದಾಗ ಮಾಡ್ಕೊಬೇಡಿ. ರಾತ್ರಿ ಬೇಗ ಮಲಗಿ ಬೇಗ ಹೇಳಿ ನಿದ್ದೆ ಕಂಪ್ಲೀಟ್ ಆದಮೇಲೆ ಧ್ಯಾನ ಮಾಡಿ. ಆವಾಗ ನಿಮಗೆ ಅದೊಂದು ಇನ್ನರ್ ಸ್ಟ್ರೆಂತ್ ಅದು ಎಸ್ ಬರುತ್ತೆ ಅದು. ಸರ್ ತುಂಬ ಥ್ಯಾಂಕ್ಸ್ ನಿಮಗೆ ಈ ವಿಚಾರ ಶೇರ್ ಮಾಡ್ಕೊಳ್ಳೋದಕ್ಕೆ. ಸೊ ಸ್ನೇಹಿತರೆ, ಇದಾಗಿತ್ತು ಕೋಮುಗಲಭೆಗಳ ಸೈಡ್ ಎಫೆಕ್ಟ್ ಮಾತಾಡಿದ್ವಿ ನಾವು. ಸೊ ನಿಮಗೇನು ಅನ್ನಿಸ್ತು ಇದು ನೋಡಿ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇರ್ತೀನಿ. ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಆಫೀಸರ್ ಕಾರ್ಯಕ್ರಮ. ನಮಸ್ಕಾರ. ಆಫೀಸರ್ ಈ ಕಾರ್ಯಕ್ರಮದ ಪ್ರಾಯೋಜಕರು CA ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಕಲಿಕೆ ಇದ್ದಲ್ಲಿ ಗಳಿಕೆ.